ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇಂದಿನ ವಿಡಿಯೋದಲ್ಲಿ ದಾವಣಗೆರೆಯಿಂದ ಶಿರಡಿಗೆ ಯಾವ ಥರ ಬರಬೇಕಂತ ಹೇಳಿ ವಿಡಿಯೋ ಮಾಡಿದ್ದೆ. ಈ ವಿಡಿಯೋದಲ್ಲಿ ರೂಮಿನ ವ್ಯವಸ್ಥೆ ಯಾವ ಥರ ಇದೆ ಹಾಗೂ ಊಟದ ವ್ಯವಸ್ಥೆ ಯಾವ ಥರ ಇದೆ ಅಂತೇಳಿ ತಿಳಿಸಿಕೊಡುತ್ತೇನೆ. ಇದು ನಾವಿರುವ ರೂಮ್. ಇದು ನಾವು ಬಂದು 5 ಮಿನಿಟ್ಸ್ ಒಳಗಡೆ ರೂಮ್ ಸಿಕ್ತು ನಮಗೆ. ಫಸ್ಟು ಬಂದು ಹಾಲ್ಟ್ ಆದ್ವಿ. ಈ ರೂಮ್ನ ನಾವು 1 ತಿಂಗಳು ಮುಂಚೆನೇ ಬುಕ್ ಮಾಡಿದ್ವಿ ಆನ್ಲೈನಲ್ಲಿ. ಇಲ್ಲಿ ಬಂದು ರೂಮ್ನ ತಗೋಬೋದು. ಅಂದರೆ ಒಂದೊಂದು ಸತಿ ರೂಮ್ ಖಾಲಿ ಇರುತ್ತೆ, ಒಂದೊಂದು ಸತಿ ಖಾಲಿ ಇರಲ್ಲ. ಆಮೇಲೆ ಒಂದು ಅರ್ಧದಿಂದ 3/4 ಗಂಟೆ ಆಗುತ್ತೆ ಒಂದೊಂದು ಸತಿ. ಅಕಸ್ಮಾತ್ ರೂಮ್ ನೈಟ್ ಹೊತ್ತು ಬಂದಿರ್ತೀವಿ, ರೂಮ್ ಸಿಗಲಿಲ್ಲ ಅಂದರೆ ಲಗೇಜ್ ಎಲ್ಲ ಇರುತ್ತೆ, ಅದನ್ನ ಇಟ್ಕೊಂಡು ಸುತ್ತರಿಬೇಕಾಗುತ್ತೆ. ಹಾಗಾಗಿ 1 ತಿಂಗಳು ಮುಂಚೆನೇ ಈ ರೂಮ್ನ ಬುಕ್ ಮಾಡಿದ್ದು. ಈ ರೂಮ್ ಬಂದು 200 ರೂಪಾಯಿ ಅಷ್ಟೇ, ಜಾಸ್ತಿ ಏನಿಲ್ಲ. ಅಂದರೆ ರೂಮ್ ಭಾಳ ಕ್ಲೀನ್ ಐತಿ, ನೀಟಲ್ಲಿದೆ, ಆಮೇಲೆ ಸೇಫ್ ಇದೆ. ಅಂದರೆ ಈ ರೂಮ್ ಅಂತೂ ಭಾಳ ಚೆನ್ನಾಗಿದೆ. ಸಾಯಿಬಾಬಾ ಟ್ರಸ್ಟ್ ಕಡೆಯಿಂದ ಇರೋದಿದು ರೂಮು. ಸಾಯಿಬಾಬಾ ಭಕ್ತಿ ನಿವಾಸ ಅಂತೇಳಿ. ಹಾಗಾಗಿ ಸ್ವಲ್ಪ ರೇಟು ಭಾಳ ಕಡಿಮೆನೇ ಇದೆ ರೂಮಿಂದು. ಆಮೇಲೆ ಇಲ್ಲಿ ನಿಮಗೆ ಹೊರಗಡೆ ಟೀ ಕ್ಯಾಂಟೀನ್ ಇದೆ. ಕ್ಯಾಂಟೀನಲ್ಲಿ 2 ರೂಪಾಯಿ ಟೀ ಇದೆ, 3 ರೂಪಾಯಿ ಕಾಫಿ ಇದೆ. ಮಿನರಲ್ ವಾಟರ್ ಬಂದು 5 ರೂಪಾಯಿ ಅರ್ಧ ಲೀಟ್ರ್ ಮಿನರಲ್ ವಾಟರ್ ಇದೆ. 10 ರೂಪಾಯಿಗೆ 1 ಲೀಟರ್ ವಾಟರ್ ಸಿಗುತ್ತೆ. ಆಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಹೇಗಿದೆ ಅಂದರೆ, ಬೆಳಗ್ಗೆ 5 ರೂಪಾಯಿ ಕೊಟ್ಟರೆ ಪೂರಿ ಸಿಗುತ್ತೆ. 5 ರೂಪಾಯಿಗೆ ಒಂದು ಪ್ಲೇಟ್ ಪೂರಿಯಲ್ಲಿ 5 ಪೂರಿ ಇರ್ತೈತಿ, 1 ಪಲ್ಯ ಇರುತ್ತೆ, 1 ಸ್ವೀಟ್ ಇರುತ್ತೆ. ಆಮೇಲೆ ಮಧ್ಯಾಹ್ನ ಇಲ್ಲಿ ಉಚಿತ ಊಟ ಇರುತ್ತೆ, ಹಾಗೂ ಸಾಯಂಕಾಲನೂ ಉಚಿತ ಊಟ ಇರುತ್ತೆ. ಈಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿಂದ ಯಾವ ಥರ ಟೆಂಪಲ್ಗೆ ಹೋಗಬೇಕೆಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡುತ್ತೇನೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.